ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಹೆಸರಿನಲ್ಲಿ ಬಡ ರೋಗಿಗಳಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನೇತ್ರ ತಜ್ಞ ಡಾಕ್ಟರ್ ಸುರೇಶ್ ಹಿತ್ತಲಮನಿಯವರ ವಿರುದ್ಧ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಬರುವ ರೋಗಿಗಳಿಂದ ಲೆನ್ಸ್ ಹೆಸರಿನಲ್ಲಿ 3,500ರಿಂದ 4,500ರವರೆಗೆ ಹಣ ಪಡೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಉಚಿತವಾಗಿ ಲಭ್ಯವಾಗಬೇಕಾದ ಚಿಕಿತ್ಸೆಗೆ ಹಣ ನೀಡಿದ್ರೆ ಮಾತ್ರ ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಸಲಾಗುತ್ತದೆ ಎನ್ನುವ ಆರೋಪವೂ ಕೇಳಿಬಂದಿದ್ದು, ಈ ಕುರಿತು ಸಾಕ್ಷ್ಯಾಧಾರಗಳೊಂದಿಗೆ ಆರೋಪಗಳು ಬಹಿರಂಗಗೊಂಡಿವೆ. ಇದೇ ವೇಳೆ ಯಾವುದೇ ಅಧಿಕೃತ ಆದೇಶವಿಲ್ಲದೆ ಇಬ್ಬರು ಖಾಸಗಿ ವ್ಯಕ್ತಿಗಳನ್ನ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಬಳಸಿಕೊಂಡು ಅವರ ಮೂಲಕ ರೋಗಿಗಳಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಅಲ್ಲದೆ ವೈದ್ಯರು ಮದ್ಯ ಸೇವಿಸಿ ಆಸ್ಪತ್ರೆಗೆ ಬರುತ್ತಾರೆ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿಬಂದಿದೆ. ಆದ್ರೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪೂಜಾರಿ ಅವರು ಆ ಇಬ್ಬರು ವ್ಯಕ್ತಿಗಳು ಆಸ್ಪತ್ರೆಯ ಅಧಿಕೃತ ಸಿಬ್ಬಂದಿ ಎಲ್ಲ ಅಂತ ಸ್ಪಷ್ಟಪಡಿಸಿದ್ದು, ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಲೆನ್ಸ್ಗೆ ಯಾವುದೇ ಶುಲ್ಕ ಇರುವುದಿಲ್ಲ ಅಂತ ತಿಳಿಸಿದ್ದಾರೆ. ಹಣ ವಸೂಲಿ ಆರೋಪದ ಕುರಿತು ತನಿಖೆ ನಡೆಸಿ ನೋಟಿಸ್ ನೀಡಲಾಗುವುದು ಹಾಗೂ ಮದ್ಯ ಸೇವನೆ ಆರೋಪದ ಬಗ್ಗೆಯೂ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಿಗಾವಿ, GS5 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಆಪರೇಷನ್ ಮೊದಲೇ ಹೇಳ್ಯಾರ ಇಷ್ಟಿಷ್ಟು ದುಡ್ಡು ಆಗ್ತೈತ ಏನು ಹೇಳಿಲ್ಲ. ಮೊದಲು ಏನಂತ ಹೇಳ್ಯಾರ? ಮೊದಲು ಫ್ರೀ ಐತಿ ಅಂತಾನೆ ಹೇಳಿದ್ರು. ಎಲ್ಲ ಫ್ರೀ ಐತಿ, ಆಪರೇಷನ್ ಲೆನ್ಸ್ ಹಾಕೋದೆಲ್ಲ ಫ್ರೀ ಐತಿ ಅಂತ ಹೇಳಿದ್ರು. ಹಾ, ಆಮೇಲೆ ರೊಕ್ಕ ಯಾವಾಗ ಹೇಳ್ರು? ರೊಕ್ಕ ಆಪರೇಷನ್ ಒಳಗ್ ಹೋದ ನಂತರ ಕೇಳಕತ್ರ ಕಣ್ಣಾಗ ಮೋಸ ಬಳದೈತ್ರಿ, ಅದೈತಿ, ಮತ್ತೆ ಇವ್ನ ಲಂಚ್ ಹಾಕಬೇಕ್ರಿ, ಮತ್ತೆ 2,500, 3,500, 4,500 ಅದಾವ ಅನ್ನಕತ್ರಿ. ನಾವ್ ಮತ್ ಗೋರ್ಮೆಂಟ್ ವಚಂದ ಇರ್ತಾವಲ್ಲಕ್ರಿ ಅಂದ್ರು ನಾವ ಗೋರ್ಮೆಂಟ್ ವಚಂದ ಅದಾವ, ಅವನು ಹಾಕಂದ್ರ ಹಾಕ್ತಾವು, ಅವ್ ನಾವ್ ಗ್ಯಾರಂಟಿ ಕೊಡಂಗಿಲ್ಲ ಅನ್ನಕತ್ರಿ. ಮತ್ತೆ ಇವ್ 2,500, 3,500 ಹೇಳ್ತಾರಿ. ಇವನತ್ಲೆ 2,500, 3,500 ಬರ್ತಾವ್ರಿ. 4,500 ಲೈಫ್ ಲೈನ್ ಇರ್ತೈತಿ, ಅದನ್ನ ಹಾಕ್ಸಿರಿ ಅನ್ನಕತ್ರಿ. ನಾವ್ ಮತ್ ಕಣ್ಣಿಂದ ಅನ್ನಂತೆ ನಾವ್ 4,500 ಹಾಕತ್ತೀವಿ. ನೀನ್ ಎಷ್ಟು ಜನ ಪೇಷಂಟ್ ಇದ್ರು? 7 ಜನ ಇದ್ರು. 7 ಜನ. 7 ಜನರಿಗೂ 4,500 ರೂಪಾಯಿ ತಗೊಂಡ್ರ ಕಡಿಮೆ ತಗೊಂಡ್ರ? 7 ಜನರಿಗೆ ಒಬ್ಬರ 2,500 ಹಾಕಿದಾರ್ತೀರಿ. ಆನಂತರ ಎಲ್ಲಾರು 4,500 ಚಲೋ ಐತೆ ಹಾಕನಂತಲೇ 4,500 ಅನ್ನಕ್ತೇವೆ ಎಲ್ಲಾರು. ಆದ್ರೆ ಎಲ್ಲಾರು ಉಚಿತವಾಗಿ ಏನಿಲ್ಲ. ಉಚಿತವಾಗಿ ಏನಿಲ್ಲ, ಎಲ್ಲಾರು ಕಡೆ ರೊಕ್ಕ ತಗೊಂಡ ಹಾಕಿದಾರ. ಆಮೇಲೆ ಇದ್ರೆ ಮೆಡಿಸಿನ್ ಎಷ್ಟು ರೂಪಾಯಿ ತರ್ಸಿರ? ಮೆಡಿಸಿನ್ 1,000 ರೂಪಾಯಿ ಇರ್ರಿ. ಎಲ್ಲಿಂದ ತಂದಿರಿ? ಅದನ್ನ ಅಲ್ಲಿ ಗಿರ್ಜಾ ಮೆಡಿಕಲ್ ಐತಿ, ರೋಡ್ ಕಡೆ ಗೇಟ್ ಅಪೋಸಿಟ್ ರೀ. ಅಲ್ಲಿ ಹೋಗ್ರಿ, ಗಿರ್ಜಾ ಮೆಡಿಕಲ್ ಹೋಗ್ರಿ, ಮತ್ತೆ ಅಲ್ಲಿ ಔಷಧ ಕೊಡ್ತಾರಂತಲೇ 1,000 ರೂಪಾಯಿದಾಗ ಏನು ಕಡಿಮೆ ಇಲ್ರಿ. ನಾವು ಚಾ ಕುಡಿಯಪ್ಪ 10 ರೂಪಾಯಿ ಕೊಡ ಅಂತಲೇ ಕೊಟ್ಟಿದ್ದವ್ರಿ. ಯಾರು ಕೊಟ್ರಿ ನಿಮ್ಗೆ? ಮೆಡಿಕಲ್ದವ್ರು. ಹ್ಞೂ. ಈಗ ಪ್ರತಿಯೊಬ್ಬರಿಗೂ 1,000 ರೂಪಾಯಿ ಫಿಕ್ಸ್. 1,000 ರೂಪಾಯಿ. ಔಷಧ ತಂದು ಏನ್ ಮಾಡ್ರಿ? ಔಷಧ ತಂದ ಇಲ್ಲಿ ಆಪರೇಷನ್ ಹೋದ್ರಿ, ಇಲ್ಲಿ ಹೋಗಿ ಕೂತಿದ್ರಿ, ಕ್ಯಾರಿಬಾಯ್ ಇಸ್ಕೊಂಡ್ರಿ, ಕಣ್ಣಾಗ ಹಾಕಬೇಕಂತ ಹೇಳಿ ಅವನ್ನ ಇಸ್ಕೊಂಡು ಹೋದ್ರಿ. ಇಸ್ಕೊಂಡು ಹೋದ್ರು ಹೊಳ್ಳಿ ನಿಮ್ಗೇನು ಕೊಟ್ಟಿಲ್ಲ? ನಮ್ಗೇನು ಹೊಳ್ಳಿ ಕೊಟ್ಟಿಲ್ಲ. ಓಕೆ ಸರ್ ಹೇಳಿದಾರೆ ಮೇಡಮ್. ಈಗ ನಿಮ್ಗೆ 2ನೇ ಬಾರಿ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ ನಾವು. ಈಗ ಏನು ಕ್ರಮ ಆಗತ್ತೆ ಮೇಡಮ್? ಕುಡಿದು ಬಂದು ಆಪರೇಷನ್ ಮಾಡ್ಬೋದು ಅಂತ? ಆಪರೇಷನ್ ಮಾಡಿದ್ರು. ಈಗ ಅದ ರಿಪೋರ್ಟ್ ನಾನು ಹೈಯರ್ ಆಫೀಸರ್ ಜೊತೆ ಮಾತಾಡ್ತೇನೆ. ಅವ್ರು ಏನು ಆಕ್ಷನ್ ತಗೊಂತಾರೆ ಅದರ ಪ್ರಕಾರ ಆಕ್ಷನ್ ತಗೋತೀವಿ. ಓಕೆ, ಥ್ಯಾಂಕ್ ಯು. 7 ಜನ 17 ನಂಬರ್ ಕೊಠಡಿಯಲ್ಲಿ ಕೆಲಸ ಮಾಡ್ತಾರೆ. ತಮಗೆ ತೋರಿಸಿದ ಫೋಟೋದಲ್ಲಿ ಯಾರು ಅಧಿಕೃತವಾಗಿಲ್ಲ ಅವರೆಲ್ಲ ಕೆಲಸ ಮಾಡೋರಲ್ಲ ಮೇಡಮ್. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲೆನ್ಸಿಗೋಸ್ಕರ ದುಡ್ಡು ಸರ್ಕಾರದಿಂದ ತಗೋಬೇಕಂತ ಏನಾದರೂ ಇದೆ ಮೇಡಮ್ ಗೈಡ್ಲೈನ್ಸು? ಏನೂ ಇಲ್ಲ ಮೇಡಮ್. ಮತ್ತು 4,500 ರೂಪಾಯಿ ದುಡ್ಡು ತೊಗೊಂಡಿದ್ದಾರೆ ಮೇಡಮ್. ನಿಮ್ಗೆ ಪ್ರೂಫ್ ಕೂಡ ತೋರಿಸಿದ್ವಿ ಮೇಡಮ್. ಡಾಕ್ಟರ್ಗೆ ಕರೆದಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಆ ಥರ ಏನು ಇದನ್ನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ನಿಮ್ಗೆ ಕೊಡ್ತಾ ಇದ್ದಾರೆ ಮೇಡಮ್, ದುಡ್ಡು ತೊಗೊಂಡಿದ್ದು ವಿತ್ ಪ್ರೂಫ್ ಕೊಡ್ತೀವಿ ಮೇಡಮ್. ಡಾಕ್ಟರ್ಗೂ ನಾನು ಜೋಡಿ ಮಾತಾಡಿದ್ದೇನೆ, ಅವ್ರ ಜೋಡಿ ಎಲ್ಲ ವಾರ್ನಿಂಗ್ ಕೊಟ್ಟಿದ್ದೇನೆ, ಈ ಥರ ಆಗ್ತಾ ಇಲ್ಲ ಅಂತ. ಅವರು ಇನ್ನು ಮುಂದೆ ಈ ಥರ ಏನು ಆಗೋದಿಲ್ಲ ಅಂತ ಇದನ್ನ ಹೇಳಿದ್ದಾರೆ. ಅಂದರೆ ವಾರ್ನಿಂಗ್ ಕೊಟ್ಟು ಬಿಟ್ಬಿಡ್ತೀರಾ ಈ ಥರ ದುಡ್ಡು ತೊಗೊಂಡ್ರೆ? ಇಲ್ಲ, ನಾನು ಇದನ್ನು ನೀವು ಇದನ್ನು ಕೊಟ್ಟರೆ ಅಂತ ನಾನು ಅವ್ರಿಗೆ ಇದನ್ನ ರೈಟಿಂಗ್ದಾಗ ಕೊಡ್ತೇನೆ. ರೈಟಿಂಗ್ದಾಗೂ ಅವ್ರಿಗೆ ಕೊಡ್ತೇನೆ.
ಮಾಡ್ತೇನೆ. ಅಂದರೆ ದುಡ್ಡು ತೊಗೊಂಡ್ರೆ ಇವರು ತಗೋಬಾರ್ದು ನಾನು ತೊಗೋಬೋದು. ಯಾವುದಕ್ಕೂ ಚಾರ್ಜಸ್ ಇಲ್ಲ. ಇಲ್ಲ ಚಾರ್ಜಸ್ ಇಲ್ಲ. ಯಾವ ಥರ ಕ್ರಮ ಆಗುತ್ತೆ ಮೇಡಮ್? ಸಾಬೀತಾದ್ರೆ ಯಾವ ಥರ ಕ್ರಮ ಆಗುತ್ತೆ ಅವ್ರ ಮೇಲೆ? ದುಡ್ಡು ದುಡ್ಡು ತಗೊಂಡಿದ್ದು ಸಾಬೀತಾದ್ರೆ ಯಾವ ಥರ ಕ್ರಮ? ಇದನ್ನು ಮಾಡ್ತೇನೆ, ರಿಪೋರ್ಟ್ ಸಬ್ಮಿಟ್ ಮಾಡ್ತೇನೆ. ಅವ್ರು ಯಾವ ಥರ ಗೈಡ್ ಮಾಡ್ತಾರೆ ಆ ಥರ ಆ್ಯಕ್ಷನ್ ತಗೋತೀನಿ. ಮತ್ತು ಇನ್ನೊಂದು ಮೇಡಮ್, ಡ್ರಿಂಕ್ಸ್ ಮಾಡಿ ಬಂದಿದ್ರು ಅನ್ನೋದು ನಾವು ಹೇಳ್ತಾ ಇದ್ದೀವಿ ಮೇಡಮ್. ಅದು ನಾವು ಹೇಳಿದ್ದೀವಿ, ನೀವು ಹೇಳಿದ್ದು ಬೇಡ ಮೇಡಮ್. ತಾವೇ ಒಂದ್ಸರಿ ಚೆಕ್ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊತೀವಿ ಅದ್ರ ಮೇಡಮ್. ಬಗ್ಗೆನೂ ಇದನ್ನು ಮಾಡ್ತೇನೆ, ಚೌಕಶಿ ಮಾಡ್ತೇನೆ. ಯಾಕಂದರೆ ಇದು ಮೊದಲೇದಲ್ಲ ಅವ್ರು ಡ್ರಿಂಕ್ಸ್ ಮಾಡಿ ಬಂದಿದ್ದು ಅಂತ ಹೇಳಿದ್ದು. ನಿನ್ನೆ ಕೂಡ ನಾವು ಡ್ರಿಂಕ್ಸ್ ಮಾಡಿದ್ರು ಮೇಡಮ್. ಈಗ ಕೂಡ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ಬೇಕು ಮೇಡಮ್. ಗೊತ್ತಾಗತ್ತೆ ಮೇಡಮ್ ಕುಡಿದಿದ್ರು ಇಲ್ವೋ ಅನ್ನೋದು. ನಾನು ಅವ್ರಿಗೆ ಅದನ್ನು ವಾರ್ನಿಂಗ್ ಕೊಡ್ತೇನೆ ಅದ್ರ ಬಗ್ಗೆ. ಅದನ್ನು ಕೇಳಿಲ್ಲ ಅಂದ್ರೆ ಹೈಯರ್ ಆಫೀಸರ್ಗೆ ರಿಪೋರ್ಟ್ ಮಾಡಿ. ಅಲ್ಲ, ಹೈಯರ್ ಆಫೀಸರ್ ಗೊತ್ತು ಮೇಡಮ್, ಇವ್ರು ಕುಡಿದಿದ್ದಾರೆ ಅಂತ ಅವ್ರು ಹೇಳಿದ್ದು ಆನ್ ರೆಕಾರ್ಡ್ ಇದೆ ನಮ್ಮ